ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ವಾಮಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು 1 ಕ್ವಿಂಟಲ್ ಟೊಮೊಟೊ ಬಾತ್ ಮಾಡೋದು ಯಾವ ಥರ ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟು ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ. ಬೇಗ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಯಾವ ಥರ 1 ಕ್ವಿಂಟಲ್ ಬಾತ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದು ಈಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ. ಈರುಳ್ಳಿ, ಕ್ಯಾಪ್ಸಿಕಮ್ಮು, ಮಸಾಲೆ ಐಟಮ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಟಾಣಿ, ಟೊಮೊಟೊ, ಈರುಳ್ಳಿ, ಬ್ಯಾಡಗೆ ಮೆಣಸಿಕಾಯಿ, ಗುಂಟೂರು ಮೆಣಸಿಕಾಯಿ ಆಡಿಸಿ ಇಟ್ಕೊಂಡಿದ್ದೀನಿ. ಸೊಪ್ಪು ನೋಡಿ, ಇದು 1 ಕ್ವಿಂಟಲ್ ಪಾತ್ರೆಗೆ ಒಂದು 26 ಲೀಟ್ರ್ ಆಯಿಲ್ ಹಾಕೋತಿದ್ದೀನಿ. ನೋಡಿ, ಈಗ 25ರಿಂದ 26 ಲೀಟ್ರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಚಕ್ಕೆ, ಲವಂಗ, ಅನಾನಸು, ಮರಾಠ ಮೊಗ್ಗು, ಸೋಂಪು, ಜೀರಿಗೆ, ಮಾಮೂಲಿ ಮಸಾಲೆ ಐಟಮ್ಸ್ಗಳೆಲ್ಲ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಹಾಕಬೇಕು. ನೋಡಿ, ಈಗ ನೆಕ್ಸ್ಟು ಈರುಳ್ಳಿ ಹಾಕೋತಿದ್ದೀನಿ. ಸುಮಾರು ಒಂದು 15 kg ಈರುಳ್ಳಿ. ಕಲರ್ ಚೇಂಜ್ ಆಗೋಂತ ಒಂದು ಸ್ವಲ್ಪ ಫ್ರೈ ಮಾಡಿ, ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋಂತ ಚೆಂದಾಗಿ ಫ್ರೈ ಮಾಡಿ. ಇದು ಈಗ ಫ್ರೈ ಆಗಿದೆ. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋತಿದ್ದೀನಿ. ಸುಮಾರು ಒಂದು 3ರಿಂದ 4 kg ಕ್ಯಾಪ್ಸಿಕಮ್ಮು. ನೋಡಿ, 1.5 kg ಬಟಾಣಿ ಕೂಡ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈಗ 1 ಪ್ಯಾಕೆಟ್ ಕಸ್ತೂರಿ ಮೆಥಿ ಹಾಕೋತೀನಿ. 1 ಪ್ಯಾಕೆಟ್, ಇದು 200 ಗ್ರಾಮ್ ಕಸ್ತೂರಿ ಮೆಥಿ. ನೋಡಿ, ಎಲ್ಲನೂ ಚೆಂದಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಅರಿಶಿನದ ಪುಡಿ ಹಾಕೋತಿದ್ದೀನಿ. ನೋಡಿ, ಒಂದು 8ರಿಂದ 10 ಸ್ಪೂನು ಅರಿಶಿನದ ಪುಡಿ ಹಾಕೊಂಡ್ರೆ ಸಾಕು. ನೋಡಿ, ಈಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. 1.5 kg ಬೆಳ್ಳುಳ್ಳಿ, ಅರ್ಧ kg ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಹಾಕೋತಿದ್ದೀನಿ. ಇವಾಗ ಚೆಂದ ಫ್ರೈ ಮಾಡ್ಕೋಬೇಕು, ತಲೆ ಹಿಡಿಯುತ್ತೆ. ನೋಡಿ, ಕೊತ್ತಂಬರಿ, ಪುದೀನ ಸೊಪ್ಪು ಹಾಕೋತಿದ್ದೀನಿ. ಸುಮಾರು ಒಂದು 20 ಕಟ್ಟು ಕೊತ್ತಂಬರಿ, ಒಂದು 15 ಕಟ್ಟು ಪುದೀನ ಸೊಪ್ಪು ಹಚ್ಚಿ ಹಾಕೋತಿದ್ದೀನಿ. ಕಟ್ ಮಾಡಿ ನೀರಲ್ಲಿಟ್ಟಿದೆ. ನೀಟಾಗಿ ತೊಳೆದ್ಬಿಟ್ಟು ಹಾಕ್ಬೇಕು, ಇಲ್ಲಾಂದರೆ ಮಣ್ಣಿಡ್ತದೆ. ನೋಡಿ, ಈಗ ಬ್ಯಾಡಗೆ ಮೆಣಸಿನ್ಕಾಯಿ, ಹಂಗೆ ಗುಂಟೂರು ಮೆಣಸಿನ್ಕಾಯಿ, 1 kg ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ kg ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಪೇಸ್ಟ್ ಮಾಡಿ ಹಾಕೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿ, ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ ಆದರೂ, ಗುಂಟೂರು ಮೆಣಸಿನ್ಕಾಯಿ ಜಾಸ್ತಿ ಆದರೆ ಖಾರ ಜಾಸ್ತಿ ಆಗಿಬಿಡ್ತದೆ. ನೋಡಿ, ಎಲ್ಲನೂ ಹಾಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು.
ನೋಡಿ ಇದು ಏಲಕ್ಕಿ ಪೌಡ್ರು, ಸುಮಾರು ಒಂದು 100 ಗ್ರಾಮ್ ಏಲಕ್ಕಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಟೊಮೊಟೊ ಹಾಕೋತಿದ್ದೀನಿ. ಸುಮಾರು ಇದೊಂದು 20 ರಿಂದ 25 kg ಟೊಮೊಟೊ ಕಟ್ ಮಾಡಿ ಹಾಕೋತಿದ್ದೀನಿ. ಇದು ಟೊಮೊಟೊ ಬಾತ್ ಆಗಿರೋದ್ರಿಂದ ಇಷ್ಟು ಬೇಕಲೇಬೇಕು. ಉಪ್ಪು ಹಾಕೋತಿದ್ದೀನಿ. ಸುಮಾರು ನಾನು ಒಂದು 100 ಮುಷ್ಟಿ ಉಪ್ಪು, 1 kgಗೆ 1 ಮುಷ್ಟಿ ಆ ಥರ 100 ಮುಷ್ಟಿ ಉಪ್ಪು ಹಾಕೋತಿದ್ದೀನಿ. ನೋಡಿ ಈಗ ಒಂದು ಸ್ವಲ್ಪ ಟೊಮೊಟೊ ಫ್ರೈ ಆಗೈತೆ. ಅರ್ಧ kg ಗರಂ ಮಸಾಲ ಹಾಕೋತಿದ್ದೀನಿ. ಇದು ಅರ್ಧ kg ಗರಂ ಮಸಾಲ. ನೆಕ್ಸ್ಟ್ ಇದು ಅರ್ಧ kg ಧನಿಯಾ ಪೌಡ್ರು. ನೋಡಿ ಮಸಾಲ ಅಂತ 2 ಐಟಮು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕಾದರೆ ಚಿಕನ್ ಮಸಾಲ ಹಾಕ್ಕೋಬೋದು, ಒಂದು ಅರ್ಧ kg ಇಲ್ಲಾಂದರೆ 1/4 kg ಚಿಕನ್ ಮಸಾಲ ಹಾಕ್ಕೋಬೋದು. ನಮ್ಮ ಮಸಾಲ ಅಂತ ಇಷ್ಟೇ ಐಟಮ್ ಹಾಕ್ಕೊಂಡಿರೋದು. ಎಲ್ಲನೂ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಚೆಂದಾಗಿ ಫ್ರೈ ಆಯ್ತೈತೆ. ನೋಡಿ ಈ ಥರ ಎಣ್ಣೆ ಬಿಟ್ಟ ಮೇಲೆ ಇದು ಮಾಡಬೇಕು, ನೀರು ಹಾಕೋಬೇಕು. ನೋಡಿ ಈಗ ಚೆಂದಾಗಿ ಫ್ರೈ ಆಗೈತೆ. ನೆಕ್ಸ್ಟ್ ಈಗ ನೀರು ಹಾಕೊಳ್ಳೋ ಸಮಯ. ನೋಡಿ ಇದು ಚೆಂದಾಗಿ ಈಗ ಫ್ರೈ ಆಗೈತೆ. ನೆಕ್ಸ್ಟ್ ಈಗ ನೀರು ಹಾಕೋತಿದ್ದೀನಿ. ನೋಡಿ ಸುಮಾರು ಈಗ ನಾನು ಒಂದು 200 ಲೀಟ್ರ್ ನೀರು ಹಾಕೋತೀನಿ. ಲೀಟ್ರ್ ಲೆಕ್ಕದಲ್ಲಿ ಹಾಕೊಳ್ಳಿ. ಅಂದರೆ ನೀವು ಒಂದು ಪಾತ್ರೆ ಮೆಜರ್ಮೆಂಟಲ್ಲಿ 1 ಲೀಟ್ರ್ ಜಗ್ ತಗೊಳ್ಳಿ. ಅದಕ್ಕೆ ನೀವು ಎಷ್ಟು ಜಗ್ ನೀರು ಹಿಡಿಯುತ್ತೆ ಅಂತ ಒಂದು ಸಲ ಮೆಜರ್ಮೆಂಟ್ ಮಾಡಿಕೊಂಡ್ರೆ ಅದೇ ಥರ ಪಾತ್ರೆ ಅಳತೆಲೇ ಹಾಕ್ಕೊಳ್ಳಿ. 200 ಲೀಟ್ರ್ ನೀರು ಹಾಕ್ಕೊಂಡ್ರೆ ಸಾಕು, 1 to ಡಬಲ್ಲು. ಈಗ ನಾನು 100 kg ಬಾತ್ ಮಾಡಿರೋದ್ರಿಂದ 200 ಲೀಟ್ರ್ ನೀರು. ನೀವು 50 kg ಮಾಡಿದ್ರೆ 100 ಲೀಟ್ರ್ ನೀರು, 1 to ಡಬಲ್ಲು. ನೋಡಿ ಈಗ ಸುಮಾರು ಒಂದು 200 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಒಂದು 10 ಲೀಟ್ರ್ ಬೇಕಾದ್ರೆ ಕಮ್ಮಿ ಹಾಕ್ಕೋಬೋದು, ಏನಿಲ್ಲ. ಇದು ಪರ್ಫೆಕ್ಟಾಗಿರ್ತದೆ. ನೋಡಿ ಈ ಥರ ನೀರು ಹಾಕ್ಕೊಂಡು ಮುಚ್ಚಿಟ್ಬಿಡಿ. ನೀರು ಕಾಯಬೇಕೀಗ ಚೆಂದಾಗಿ. ನೀರು ಕಾದ್ಮೇಲೆ ಅಕ್ಕಿ ಹಾಕೋಬೇಕು, ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಬಾತು. ಚೆಂದಾಗಿ ನೀರು ಕಾದ್ಮೇಲೆ ಅಕ್ಕಿ ಹಾಕ್ಕೊಳ್ಳಿ, ಯಾವಾಗಲೇ ಮಾಡಿದ್ರೂ ಅಷ್ಟೇ. ನೋಡಿ ಈಗ ನೀರು ಕಾಯ್ತೈತೆ, ನಾನು ಸ್ವಲ್ಪ ಕಾಯಬೇಕು. ಚೆಂದಾಗಿ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ಳಿ. ಇದು ನೀರು ಕಾಯೋದು ಸ್ವಲ್ಪ ಲೇಟ್ ಆಗುತ್ತೆ, ವೆಯ್ಟ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಬಾತು. ನಿಮ್ದು ಯಾವುದೇ ಥರ ಫಂಕ್ಷನ್ಗಳು, ವೆಜ್ಜು ನಾನ್ ವೆಜ್ ಯಾವುದೇ ಥರ ಅಡುಗೆ ಮಾಡಬೇಕಾದ್ರೂ ನನ್ನ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ನೋಡಿ ಅಕ್ಕಿ ಹಾಕೋತಿದ್ದೀನಿ. ಈಗ ನೀರು ಕಾದೈತೆ. ನೋಡಿ ಈಗ ಅಕ್ಕಿ ಹಾಕೊಂಡೈತೆ ಚೆಂದಾಗಿ. ಈಗ 1 ಕ್ವಿಂಟಲ್ ಅಕ್ಕಿ ಹಾಕೋತಿದ್ದೀನಿ, 100 kg. ಸೈಡಲ್ಲೆಲ್ಲ ಸುತ್ತ ತಿರುಗಿಸ್ಬೇಕು, ಇಲ್ಲ ಅಂತಂದರೆ ಮುಳ್ಳು ಅಕ್ಕಿ ಕಣಂಗಿದ್ದು ಬಿಡ್ತದೆ. ಸುತ್ತ ತಿರುಗಿಸ್ಕೊಳ್ಳಿ ಚೆಂದಾಗಿ. ನೋಡಿ ಎಣ್ಣೆ ಸ್ವಲ್ಪ ಈ ಥರ ಜಾಸ್ತಿ ಇದ್ದರೆ ಬಾತು ಬಿಡಿ ಬಿಡಿಯಾಗಿರ್ತದೆ, ಸುಲಭವಾಗಿ ಬರ್ತದೆ.
ಒಂದು ಕ್ವಿಂಟಲ್ಗೆ ಒಂದು 25-26 ಲೀಟ್ರ್ ಸಾಕು. ನೋಡಿ ಹೊಸ ಪಾತ್ರೆ, ನಾವೇ ಫಸ್ಟ್ ಟೈಮ್ ಮಾಡ್ತಿರೋದು ಬಾತು. ಹೊಸ ಪಾತ್ರೆ, ಹೊಸ ಸ್ಟವ್. ಇದು ಬಂದು ಚಾಮುಂಡೇಶ್ವರಿ ಆಷಾಢ ಪ್ರಯುಕ್ತ ಚಾಮುಂಡೇಶ್ವರಿ ಪೂಜೆ ಮಹೋತ್ಸವಕ್ಕೆ ಆರ್ಡರ್ ಹೇಳಿದರು. ನೋಡಿ ಬಾತು, ಕೇಸರಿ ಬಾತು ಈ ಥರ ಬುದ್ಧಿ ಬರ್ತದೆ. ಚೆನ್ನಾಗಿ ತಿರುಗಿಸ್ಕೋಬೇಕು. ಈಗ ಸುತ್ತ ತಿರುಗಿಸ್ಕೋಬೇಕು. ಈ ಥರ ತಿರುಗಿಸ್ಕೊಂಡು ಈ ಥರ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಬಿಡಬೇಕು. ಒಂದು 2 ನಿಮಿಷ, ಅವಾಗ ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ ಪುನಃ ತಿರುಗಿಸ್ಬಿಟ್ರೆ ಸಾಕು. ಪುನಃ ಮತ್ತೆ ತಿರುಗಿಸ್ಕೊಳ್ಳಿ. ನೋಡಿ ಈಗ ಇದೊಂದು 60% ಆಗೈತೆ. ನೋಡಿ ಈ ಥರ ಸುತ್ತ ತಿರುಗಿಸ್ಕೊತಾನೆ ಇರಬೇಕು. ನೀವು ಒಂದು ಸೈಡ್ಲಿ ತಿರುಗಿಸ್ಬಿಟ್ಟು ಒಂದು ಸೈಡ್ಲಿ ಬಿಟ್ಟರೆ ಮುಳ್ಳಕ್ಕಿ ಕಣಗೆ ಇರ್ತದೆ. ನೋಡಿ ಈಗ ಒಂದು 80% ಆಗೈತೆ. ತುಪ್ಪ ಹಾಕ್ಕೋತಿದ್ದೀನಿ. ಒಂದು ಅರ್ಧ ಲೀಟ್ರ್ ತುಪ್ಪ ಹಾಕ್ಕೋತಿದ್ದೀನಿ ಅಷ್ಟೇ. ನೀವು ಬೇಕಾದರೆ ಒಂದು 2-3 ಲೀಟ್ರ್ ಬೇಕಾದ್ರೆ ತುಪ್ಪ ಹಾಕ್ಕೋಬೋದು. ನೀವು ಬೇಕಾದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಬಿಟ್ಟು ತುಪ್ಪ ಬೇಕಾದ್ರೆ ಹಾಕ್ಕೋಬೋದು. ಒಂದು 2-3 ಲೀಟ್ರ್ ತುಪ್ಪ ಹಾಕ್ಕೋಬೋದು. ನೆಕ್ಸ್ಟ್ ಈಗ ದಮ್ ಹಾಕ್ಬೇಕು. ದಮ್ ಹಾಕ್ಬಿಟ್ಟು ಒಂದು 20-25 ನಿಮಿಷ ಬಿಟ್ಟರೆ ಸಾಕು. ನೋಡಿ ಈಗ ಒಂದು 80-90% ಆಗೈತೆ. ನೆಕ್ಸ್ಟ್ ಇನ್ನೇನು ದಮ್ ಹಾಕ್ಬೇಕು. ನೆಕ್ಸ್ಟು ಚೆಂದ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಸುತ್ತ ತಿರುಗಿಸ್ಕೊಂಡು ನೆಕ್ಸ್ಟು ದಮ್ ಹಾಕೋತಿದ್ದೀನಿ. ನೋಡಿ ಈ ಥರ ಮೇಲೆ ಈ ಥರ ತಾರಿಸ್ಬಿಡಿ ಕುರ್ಪಿಲೆ, ಆವಾಗ ಸಖತ್ ಪರ್ಫೆಕ್ಟಾಗಿ ಆಯ್ತದೆ ದಮ್ಮು. ನೋಡಿ ಪ್ಲೇಟ್ ಮುಚ್ಚಿ ಈಗ ಮೇಲೆ ಏನಾದರೂ ವೆಯ್ಟ್ ಇಡಬೇಕು. ಈಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡಿಬಿಡಿ. ನೋಡಿ ಒಂದು 5 ನಿಮಿಷ ಬಿಟ್ಬಿಟ್ಟು ಆಫ್ ಮಾಡೋಕೈತೆ. ಅದನ್ನೇ ಸಿಲಿಂಡ್ರನ್ನೇ ವೆಯ್ಟ್ಗೆ ಇಟ್ಟಿದ್ದೀನಿ. ಇದೊಂದು ಸುಮಾರು ಒಂದು 20-25 ನಿಮಿಷ ಆದಮೇಲೆ ಹೊಡಿಬೇಕು. ಬನ್ನಿ ಒಂದು 20-25 ನಿಮಿಷ ಆದಮೇಲೆ ಸಿಗೋಣ. ನೋಡಿ ಒಂದು 20-25 ನಿಮಿಷ ಆಗೈತೆ. ನೋಡಿ ಈಗ ದಮ್ ಹೊಡಿತೀನಿ. ನೋಡಿ ತುಂಬ ಚೆನ್ನಾಗಿ ಬಂದೈತೆ. ನಿಮ್ದು ಯಾವುದೇ ಥರ ಫಂಕ್ಷನ್ಗಳು ಇದ್ದರೂ ನಂಗೆ ಕಾಲ್ ಮಾಡಿ. ವೆಜ್ಜು ನಾನ್ ವೆಜ್ ಯಾವುದೇ ಥರ ಫಂಕ್ಷನ್ಗಳು ಇಲ್ಲ ಜೋರು ಫಂಕ್ಷನ್ಗಳಿಗೆ 1 ಕ್ವಿಂಟಲ್ 50 kg ಬಾತು, ಕೇಸರಿ ಬಾತು ಯಾವುದೇ ಥರ ಫಂಕ್ಷನ್ಗಳಿದ್ರು ನೋಡಿ ಇದೀಗ ಪರ್ಫೆಕ್ಟಾಗಿ ಬಂದೈತೆ. ನೋಡಿ ಟೊಮೊಟೊ ಬಾತ್ ಮಾಡೋದು ನೋಡಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಏನು ಐಟಮ್ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.